ಆಪರೇಷನ್ ಆಡಿಯೋ ಸಂಕಟದಲ್ಲಿರುವ ಬಿಜೆಪಿಗೆ ಮತ್ತೊಂದು ಆಡಿಯೋ ಕಾಟ ಹಾಸನದಲ್ಲಿ ಬಿಡುಗಡೆಯಾಗಲಿದೆ. ಮತ್ತೊಂದು ಸ್ಫೋಟಕ ಆಡಿಯೋ ಇದು. ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್. ಹಾಸನದಲ್ಲಿ ಶಾಸಕರ ಮನೆ ಮುಂದೆ ಗಲಾಟೆ ಹೆಚ್ಚಿಸಲು ಸಂಚು ರೂಪಿಸಿದ್ರ. ಹಾಸನದಲ್ಲಿ ಬಿಜೆಪಿ ನಾಯಕರು ಸಂಚು ರೂಪಿಸುತ್ತಿರುವ ಆಡಿಯೋ ಬಿಡುಗಡೆಯಾಗಿದೆ. ತಾವೇ ಗುಂಪಾಗಿ ಹೋಗಿ ಬಿಜೆಪಿ ನಾಯಕರ ಮನೆ ಮೇಲೆ ಕಲ್ಲು ಎಸೆಯುವ ಸಂಚು ಇಂದು ಮಧ್ಯಾಹ್ನ 2 ಗಂಟೆಗೆ ರಿಲೀಸ್ ಮಾಡ್ತಾರಂತೆ ಸ್ಫೋಟಕ ಆಡಿಯೋ. ಎಸ್ ವೀಕ್ಷಕರೇ, ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಯಾಕೆಂತಂದ್ರೆ ಆಡಿಯೋ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇದೆ. ನಿನ್ನೆ ಬೆಳಗ್ಗೆ ಒಂದು ಆಡಿಯೋ, 2ನೇ ಆಡಿಯೋ ಬಿಡುಗಡೆಯಾಗಿತ್ತು. ಅದಾದ ನಂತರ ಅದು ಇಲ್ಲಿ ತನಕ ತಂದು ನಿಲ್ಲಿಸಿದೆ. ಆಪರೇಷನ್ ಆಡಿಯೋ ಸಂಕಟದಲ್ಲಿರುವ ಬಿಜೆಪಿಗೆ ಇದೀಗ ಮತ್ತೊಂದು ಆಡಿಯೋ ಕಾಟ ಕಾಡಲಿದೆಯಂತೆ. ಹಾಸನದಲ್ಲಿ ಬಿಡುಗಡೆಯಾಗಲಿದೆಯಂತೆ ಮತ್ತೊಂದು ಸ್ಫೋಟಕ ಆಡಿಯೋ. ಹಾಸನದಲ್ಲಿ ಶಾಸಕರ ಮನೆ ಮುಂದೆ ಗಲಾಟೆ ಹೆಚ್ಚಿಸಲು ಸಂಚು ರೂಪಿಸಿದ್ದಾರಂತೆ ಇಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹಾಸನದಲ್ಲಿ ಬಿಜೆಪಿ ನಾಯಕರು ಸಂಚು ರೂಪಿಸುತ್ತಿರುವ ಆಡಿಯೋ ಬಿಡುಗಡೆ ಆಗುತ್ತಂತೆ ಇವತ್ತು 2 ಗಂಟೆಗೆ. ತಾವೇ ಗುಂಪಾಗಿ ಹೋಗಿ ಬಿಜೆಪಿ ನಾಯಕರ ಮನೆ ಮೇಲೆ ಕಲ್ಲು ಎಸೆಯುವ ಒಂದು ಸಂಚಂತೆ ಇದು. ಇಂದು ಮಧ್ಯಾಹ್ನ 2 ಗಂಟೆಗೆ ರಿಲೀಸ್ ಮಾಡ್ತಾರಂತೆ ಸ್ಫೋಟಕ ಆಡಿಯೋ. ತಾವೇ ಗುಂಪಾಗಿ ಹೋಗಿ ಬಿಜೆಪಿ ನಾಯಕರ ಮೇಲೆ ಕಲ್ಲು ಎಸೆಯುವ ಒಂದು ಸಂಚಂತೆ. ಜಯಪ್ರಕಾಶ್, ಇದು ಒಂದ್ ರೀತಿ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಯತ್ನವೋ ಅನ್ನುವಂತ ಅನುಮಾನವನ್ನು ಮೊದಲಿಗೆ ಮೂಡಿಸುತ್ತೆ. ಯಾಕೆಂದ್ರೆ ಬಿಜೆಪಿ ಕಾರ್ಯಕರ್ತ ಯಾರೋ ಕಾಲ್ ಮಾಡಿ ನನಗೆ ಮಾತಾಡಿರುವಂತಹದ್ದು ಅನ್ನುವಂತ ಹೇಳಿಕೆಯನ್ನ ಫೇಸ್ಬುಕ್ ನಲ್ಲಿ ನವೀನ್ ಗೌಡ ಬರೆದುಕೊಂಡಿರುವಂತಹದ್ದು. ಅಂದ್ರೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ ಕಾರ್ಯಕರ್ತನವರು ನಿಂತು, ಅಂದ್ರೆ ಗುಂಪು ಸಂದರ್ಭದಲ್ಲಿ ಕಲ್ಲನ್ನ ತೂರಾಟ ಮಾಡುವ ಮೂಲಕ ಗಲಾಟೆಗೆ ಕುಮ್ಮಕ್ಕನ್ನು ಕೊಡಲಾಗುತ್ತೆ, ಬಿಜೆಪಿಯವರೇ ಕುಮ್ಮಕ್ಕು ಕೊಟ್ಟು ಗಲಾಟೆಯನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಫೇಸ್ಬುಕ್ ನಲ್ಲಿ ನವೀನ್ ಗೌಡ ನವ ಕರ್ನಾಟಕ ಸೇನೆ ಅನ್ನುವಂತಹ ವ್ಯಕ್ತಿ ಬರೆದುಕೊಂಡಿದ್ದಾನೆ. ಈತ ಜೆಡಿಎಸ್ ಫಾಲೋವರ್ ಅಂತ ಹೇಳಲಾಗ್ತಾ ಇದೆ. ಸ್ಪಷ್ಟವಾಗಿ ಯಾವುದೇ ಪ್ರತಿಭಟನೆ ಅಥವಾ ಕಾರ್ಯಕ್ರಮಗಳಲ್ಲಿ ಕಳಿಸ್ಕೊಂಡಿದ್ದಿಲ್ಲ. ಆದ್ರೆ ಈ ರೀತಿ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿರುವ ಹಿನ್ನೆಲೆ ಏನು ಅಂತಕ್ಕಂಥದ್ದು ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಬೇರೆ ಯಾರಾದ್ರೂ ಜೆಡಿಎಸ್ ನಾಯಕರ ಜೊತೆ ಅವನು ಹಿಂಬಾಲಕನ ಕೆಲಸ ಮಾಡ್ತಾ ಇದ್ನ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕಿದೆ. ಆದ್ರೆ ಈಗ ಸದ್ಯಕ್ಕೆ ಒಂದು ಅನುಮಾನ ಏನು ಅಂದ್ರೆ, ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಹಾಸನದಲ್ಲಿ ಬಿಜೆಪಿ ಪ್ರೀತಮ್ ಗೌಡ್ರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು, ಜೊತೆಗೆ ದಾಂಧಲೆ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಗಳು, ಜೊತೆಗೆ ಆ ಘಟನೆಗಳನ್ನ ದಿಕ್ಕು ತಪ್ಪಿಸುವ ಯತ್ನವನ್ನ ಜೆಡಿಎಸ್ ಕಾರ್ಯಕರ್ತ ಈ ರೀತಿ ಮಾಡ್ತಾ ಇದ್ದಾರಾ? ಈಗಾಗಲೇ ಈ ಪ್ರಕರಣವನ್ನ ಗಂಭೀರವಾಗಿ ಬಿಜೆಪಿ ನಾಯಕರ ದಂಡೆ ಯಡಿಯೂರಪ್ಪ ಸೇರಿದಂತೆ, ಅಶೋಕ್ ಸೇರಿದಂತೆ ಎಲ್ಲರೂ ಸಹ ಈಗ ನಿನ್ನೆ ರಾತ್ರಿ ಪ್ರೀತಮ್ ಗೌಡ್ರ ಮನೆಗೆ ಬಂದು ಹೋದ್ರು. ಜೊತೆಗೆ ಈ ಒಂದು ಘಟನೆ ಏನಿದೆ ಇದು ರಾಜ್ಯಪಾಲರ ಅಂಗಳಕ್ಕೂ ಸಹ ತಲುಪಲಿದೆ. ಹೀಗಾಗಿ ಇದೊಂದು ಆಡಿಯೋ ಇದೆ ಅನ್ನುವಂತ ಹೇಳಿಕೆಯನ್ನ ಹೇಳಿದೆ. ಯಡಿಯೂರಪ್ಪ ಅವರು ಮಾತಾಡ್ತಿದ್ದಾರೆ. ಈಗ ಅವನ ಮೇಲೆ ಬೆದರಿಕೆ ಮಾಡಿ ಈ ರೀತಿ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ನೋಡೋಕ್ಕೆ ನಾವು 20ಕ್ಕೂ ಹೆಚ್ಚು ಜನ MLAಗಳಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ, ಆಸ್ಪತ್ರೆಗೆ ಹೋಗಿ ಈಗ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ತಕ್ಷಣ ನಾನು ಇದೇ ಮನವಿಯ ಹಿನ್ನೆಲೆಯಲ್ಲಿ ನಮ್ಮ ಗೃಹ ಸಚಿವ ರಾಜನಾಥ್ ಸಿಂಗ್ ಅವ್ರಿಗೂ ಸಹ ಇಲ್ಲೇನು ಘಟನಾವಳಿಗಳು ನಡೀತಾ ಇದೆ, ನಮ್ಮ MLAಗಳೇನು ಧಮಕಿ ಆಗ್ತಾ ಇದ್ದಾರೆ, ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ, ಕಾನೂನು ಗೃಹ ಸಚಿವರ ಗಮನಕ್ಕೂ ತರ್ತಾ ಇದ್ದೇವೆ. ರಾಜ್ಯಪಾಲರಿಗೂ ಸಹ ಎಲ್ಲ ಮನವಿಯನ್ನು ಗೃಹ ಸಚಿವರ ಗಮನಕ್ಕೂ ತರ್ತಾ ಇದ್ದೇವೆ. ರಾಜ್ಯಪಾಲರಿಗೂ ಸಹ ಎಲ್ಲ ಮನವಿಯನ್ನು ಮಾಡಿದ್ದೇವೆ. FIR ಡೀಟೇಲ್ಸ್ ಎಲ್ಲ ಇನ್ನೂ ಸಿಗಬೇಕು. ಅದನ್ನು ಸಹ ರಾಜ್ಯಪಾಲರಿಗೆ ಮತ್ತು ರಾಜನಾಥ್ ಸಿಂಗ್ ಅವ್ರಿಗೂ ಕಳಿಸ್ಕೊಟ್ಟು ಯಾವ ರೀತಿ ಪೊಲೀಸನ ದುರ್ಬಳಕೆಯನ್ನು ಮಾಡ್ಕೊತಾ ಇದ್ದಾರೆ ಇವರು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋಂಗೆ ವಿಧಾನಸಭೆ ಒಳಗಡೆ ಪ್ರಸ್ತಾಪ ಮಾಡೋಕ್ಕೆ ಪ್ರಯತ್ನ ಮಾಡಿದೋ, ಅದೇ ಅಂತ ವಿಶೇಷ ಕಾರಣಕ್ಕೆ ರಮೇಶ್ ಕುಮಾರ್ ಅವರು ಅವಕಾಶ ಕೊಡಲಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತು ಸಹ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ, ಇವತ್ತೇನು ಕುಮಾರಸ್ವಾಮಿ ಅವರೇ ಹಾಕಿಸಿ ಅವರನ್ನು ಊರು ಬಿಟ್ಟು ಹೋಗಬೇಕು ಅಂತ ಆಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತೊಮ್ಮೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಪ್ರಯತ್ನ ಮಾಡ್ತೇವೆ. ನಾವು ಮುಂದಿನ ಹೋರಾಟದ ರೂಪರೇಷೆ ಇರಬೇಕು ತೀರ್ಮಾನ ಮಾಡ್ತೇವೆ. ಇವತ್ತು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರಿಯತಮ್ ಗೌಡನ ಮನೆ ಮೇಲೆ ಆಗಿರೋ ಹಲ್ಲೆ ಮತ್ತೆ ರಾಹುಲ್ ಕಿಣಿ ಬಗ್ಗೆ ಆಗಿರುವಂಥ ಒಂದು ಮರಣಾಂತಿಕ ಹಲ್ಲೆ, ಇದೆಲ್ಲದರ ಬಗ್ಗೆ ಸತ್ಯಾಗ್ರಹ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಸಂಗತಿಗಳು ಏನು ಮಾಡಬೇಕು ಅನ್ನೋದನ್ನು ನಮ್ಮ ಶಾಸಕಾಂಗ ಪಕ್ಷ ಸಭೆ ಮತ್ತು ಮುಖಂಡರ ಜೊತೆ ಚರ್ಚೆ ಮಾಡಿ ಹೋರಾಟದ ರೂಪುರೇಷೆಗಳು ನಿರ್ಧಾರ ಮಾಡ್ತೇವೆ. ನಾವೆಲ್ಲ ಮುಖಂಡರು ಮತ್ತೊಮ್ಮೆ 4 ದಿವಸ ಬಿಟ್ಟು ಹಾಸನದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬಿ ಇವರ ಗೂಂಡಾಗಿರಿಗೆ ಬಗ್ಗುವಂಥ ಅಗತ್ಯ ಇಲ್ಲ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಇದೊಂದು ರೀಜನಲ್ ಪಾರ್ಟಿ, 37 ಜನ ಶಾಸಕರಿರುವಂಥವರು. ಇವರು
ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಜನರಿಗೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. Regarding the loot and manhandling of BJP MLA Priyatham Gowda's family, and also that Rahul Kini is very much injured, and head injury is there, and we had been to his house yesterday, about 20 MLAs, and our Priyatham Gowda's father and mother told everything, what are all things happened, and they are very much afraid about that, and also they told to inside of the house that we are going to murder your son Priyatham Gowda, immediately shift from Hassan. This is the number one. Number two, about Rahul Kini, he is in the hospital now. He is going to shift to Manipal Hospital, Bangalore. These are Gundaism is going on, and we are throughout the state. We are having agitation today, taluk level and also district level, and we have given the representation to governor, and we are going to send the representation to Home Minister Rajnath Singh also.